ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ. ಇವತ್ತು ನಾವು ನೋಡ್ತಾ ಇರೋವಂಥ ರೆಸಿಪಿ ಗರಿಗರಿಯಾದ ಕೋಡ್ಬಳೆ. ಈ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣವಾ? ಮೊದಲನೇದಾಗಿ ಒಂದು ಟಿಪ್ ಏನಂದರೆ, ನಾನು ಹೇಳೋ ಎಕ್ಸಾಕ್ಟ್ ಮೆಷರ್ಮೆಂಟ್ನ ಫಾಲೋ ಮಾಡಿ, ಆವಾಗ ಕ್ರಿಸ್ಪಿನೆಸ್ ಹಾಗೆ ಬರುತ್ತೆ. ಇಲ್ಲಿ ಅರ್ಧ ಕಪ್ಪು ಹುರಿಗಡಲೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೋತೀನಿ. ಹಾಗೆ ಜರಡಿ ಕೂಡ ಹಿಡಿದಿಟ್ಕೊಂಬಿಡಿ, ಯಾಕಂದರೆ ಏನಾದರೂ ಚಿಕ್ಕ ಚಿಕ್ಕದಾಗಿ ಪೀಸಸ್ ಇದ್ದರೆ ಅದು ಮಧ್ಯ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಜರಡಿ ಹಿಡಿಯೋದು ಒಳ್ಳೆಯದು. ನಂತರ ನಾನಿಲ್ಲಿ ಅದೇ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ. ಈ ಮೆಷರ್ಮೆಂಟ್ ಕೂಡ ನೀವು ಕರೆಕ್ಟಾಗಿ ತಗೊಳ್ಳಿ. ಅರ್ಧ ಕಪ್ಪು ಹುರಿಗಡಲೆ ತಗೊಂಡಿದ್ದೆ, 4 ಕಪ್ಪು ಅಕ್ಕಿ ಹಿಟ್ಟು. ಈ ಮೆಷರ್ಮೆಂಟು ಕರೆಕ್ಟಾಗಿ ತಗೋಬೇಕು. ಇದನ್ನು ಕೂಡ ನಾನಿಲ್ಲಿ ಜರಡಿ ಹಿಡಿದು ಇಟ್ಕೊಂಡು ಬಿಡ್ತೀನಿ. 1-2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ನಾನಿಲ್ಲಿ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಹಾಗೆ ಹಾಕೋತಾರೆ, ಹುರಿದು ಹಾಕ್ಕೊಂಡ್ರೆ ಸ್ವಲ್ಪ ಘಮ ಜಾಸ್ತಿ, ಅದಕ್ಕೆ ನಾನಿಲ್ಲಿ ಹುರಿದು ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಓಂ ಕಾಳು ಅಂದರೆ ಅಜ್ವೈನ್ ಅಂತಾರಲ್ಲ, ಅದನ್ನು ನಾನಿಲ್ಲಿ ಕೈಯಲ್ಲಿ ಈ ರೀತಿ ರಬ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಆ ರೀತಿ ಹಾಕೋದ್ರಿಂದ ಸಹ ಅದರ ಘಮ ಹರಡುತ್ತೆ. ಆಮೇಲೆ ಒಂದು ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಅರ್ಧ ಬಟ್ಲು ಚಿರೋಟಿ ರವೆನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಜಾಸ್ತಿ ಹುರಿಬಾರ್ದು, ಕೈಯಲ್ಲಿ ಮುಟ್ಟು ನೋಡಿದ್ರೆ ಸ್ವಲ್ಪ ಬೆಚ್ಚಗಾಗಿರಬೇಕು, ಅಷ್ಟು ಮಾತ್ರ ಹುರಿದು ಇದನ್ನು ನಾನು ಅಕ್ಕಿ ಹಿಟ್ಟೆಲ್ಲ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಚಿಕ್ಕದಾಗಿ ಮಸಾಲೆ ಥರ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 4 ಗುಂಟೂರು ಮೆಣಸಿನ್ಕಾಯಿ ತಗೋತಾ ಇದ್ದೀನಿ. ಹಾಗೆ ಕರಿಬೇವು ನನ್ನ ಮನೇಲಿ ಸ್ವಲ್ಪ ಒಣಗೋಗಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ, ಪರವಾಗಿಲ್ಲ ಅಂತ. ನೀವು ಫ್ರೆಶ್ ಆಗಿರೋದನ್ನು ಹಾಕೋಬೋದು. ಹಾಗೆ ಕೊಬ್ಬರಿ ಹಾಕೋಬೇಕು, ಹಸಿ ಕೊಬ್ಬರಿ. ಈ ಮೆಷರ್ಮೆಂಟ್ನ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಇದನ್ನು ಜಾಸ್ತಿ ಹಾಕಿದ್ರೆ ಕೋಡ್ಬಳೆ ಮೆತ್ತಗಾಗ್ಬಿಡತ್ತೆ. ನಾನಿಲ್ಲಿ ಬರೀ 4 ಸ್ಪೂನು ಕೊಬ್ಬರಿನ ಹಾಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಹಾಕೋಬೇಡಿ, ಇಷ್ಟೇ ಮೆಷರ್ಮೆಂಟ್ ಹಾಕೊಳ್ಳಿ. ಇಲ್ಲಿ ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಈಗ ಎಲ್ಲ ಹಾಕಿಟ್ಕೊಂಡಿರೋ ವಸ್ತುಗಳನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದಂಥ ಈ ಚಿಕ್ಕ ಮಸಾಲೆ ಏನಿತ್ತಲ್ಲ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಯಾವುದೇ ನೀರೆಲ್ಲ ಹಾಕೋದು ಬೇಡ ಸದ್ಯಕ್ಕೆ. ಮೊದಲು ಈ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಹಾಗೆ ಕೈಯಿಂದನೇ ಕಲಿಸ್ಕೊಳ್ಳಿ. ಒಂದು ಬಾಣಲಿಯಲ್ಲಿ 4-5 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋವರೆಗೂ ಕಾಯಿಸ್ಕೋಬೇಕು ಇದನ್ನು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಎಣ್ಣೆನ ನಾವು ತಗೊಂಡು ನಾವು ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಮತ್ತೊಂದು ಸತಿ ಚೆನ್ನಾಗಿ ಕಲಿಸ್ಕೋಬೇಕು. ಬಿಸಿ ಇರುತ್ತೆ, ಸೊ ಹೀಗಾಗಿ ನಾವು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮುಷ್ಟಿ ಮಾಡಿ ನೋಡಿದ್ರೆ ಅದು ಉಂಡೆ ಥರ ಆಗುತ್ತೆ. ಆವಾಗ ಇದು ಎಣ್ಣೆ ಹಾಕಿರೋದು ಸಾಕು ಅಂತ ಅರ್ಥ. ಸೊ ಅಕಸ್ಮಾತ್ ನಮಗೆ ಎಣ್ಣೆ ಸಾಕಾಗಿಲ್ಲ, ಈ ರೀತಿ ಉಂಡೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಚೂರು ಎಣ್ಣೆ ಹಾಕೋಬೋದು. ಬಟ್ ನಾನು ಹೇಳಿರೋ ಅಳತೆ ಇಷ್ಟಕ್ಕೆ ಸಾಕಾಗತ್ತೆ. ಈಗ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬಹುದು. ಕೆಲವೊಬ್ಬರು ಇದಕ್ಕೆ ಬಿಸಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಸೋಕ್ಕೆ ಬಳಸ್ತಾರೆ. ನಾನಿಲ್ಲಿ ತಣ್ಣೀರೇ ಬಳಸಿದ್ದೀನಿ. ತಣ್ಣೀರು ಬಳಸಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಚೆನ್ನಾಗೇ ಬರುತ್ತೆ ಕೋಡ್ಬಳೆ. ಸೊ ನೋಡ್ಬೋದು ನೀವು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೋತಾ ಇದ್ದೀನಿ. ನೀವು ಕಲಿಸ್ತಾ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಕೋಡ್ಬಳೆ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಸೊ ಈ ರೀತಿ ನೀವು ನಿಧಾನವಾಗಿ ನಾದ್ತಾ ಎಲ್ಲ ಕಲಸಿ ಆದಮೇಲೆ ಒಂದು ಬಟ್ಟೆ ಮುಚ್ಚಿ ಇಡಬೇಕು. ಈಗ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಹಿಟ್ಟನ್ನ ಮುಚ್ಚಿಟ್ಟಿದ್ವಲ್ಲ ಅದನ್ನು ತಗೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ನಮಗೆ ಎಷ್ಟು ಪ್ರಮಾಣ ಬೇಕೋ ಹಿಟ್ಟು ಅಷ್ಟು ಮಾತ್ರ ತಗೋಬೇಕು. ಉಳಿದಿರೋ ಹಿಟ್ಟನ್ನ ನಾವು ಮುಚ್ಚಿಡಬೇಕು. ಮುಚ್ಚಿಟ್ಟಿಲ್ಲ ಅಂದರೆ ಅದು ಒಣಗಿದ ಥರ ಆಗಿಬಿಡತ್ತೆ, ಆಮೇಲೆ ಕೋಡ್ಬಳೆ ಮಾಡೋಕ್ಕೆ ಚೆನ್ನಾಗಿ ಆಗೋದಿಲ್ಲ. ಈಗ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಹಾಗೆ ಒಂದು ತಟ್ಟೆ ತೊಗೊಂಡು ತಟ್ಟೆ ಹಿಂಭಾಗಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನಮಗೆ ಯಾವ ಶೇಪಲ್ಲಿ ಬೇಕು, ಎಷ್ಟು ದಪ್ಪ ಬೇಕು ಆ ರೀತಿ ಕೋಡ್ಬಳೆಗಳನ್ನ ಹೊಸ್ಕೋಬೇಕು.
ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಕೋಡ್ಬಳೆಗಳನ್ನ ಎಣ್ಣೆಗೆ ಹಾಕಿ ನಿಧಾನವಾಗಿ ಕರಿಬೇಕು. ಹಾಕಿದ ತಕ್ಷಣವೇ ಟಚ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಅದು ಆಗೋದಕ್ಕೆ ಬಿಡಬೇಕು. ಆ ನಂತರ ಒಂದೇ ಸತಿ ಕರಿಬಾರ್ದು, 2 ಸತಿ ಕರಿಬೇಕು. ಅಂದರೆ ಹಾಫ್ ಆದಾಗ ಒಂದು ಸತಿ ತೆಗೆದಿಟ್ಕೊಂಡು ಆಮೇಲೆ ಮತ್ತೊಂದು ಸತಿ ಹಾಕಿದಾಗ ಅದು ಕಲರ್ ಚೆನ್ನಾಗಿ ಬರುತ್ತೆ. ಒಂದೇ ಸತಿ ನಾವು ಫುಲ್ ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ಮೇಲೆಲ್ಲ ಕಪ್ಪಗಾಗ್ಬಿಡತ್ತೆ, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಹೀಗಾಗಿ ನಾವು 2 ಸತಿ ಕರಿಬೇಕು. ನೀವಿಲ್ಲಿ ನೋಡ್ಬೋದು, ಹಾಫ್ ಬೆಂದಾಗ ನಾನು ತೆಗಿತಾ ಇದ್ದೀನಿ. ಆಮೇಲೆ ಮತ್ತೊಂದು ಸತಿ ಕರಿತೀನಿ. ಆವಾಗ ಕಲರ್ ತುಂಬ ಬ್ರೌನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕೋಡ್ಬಳೆ ಮಾಡೋದಕ್ಕೆ ಒಂದು ಬಿದಿರಿನ ಕಡ್ಡಿ ಕೂಡ ನೀವು ಬಳಸ್ಬೋದು. ನನ್ನ ಹತ್ರ ಬಿದಿರಿನ ಕಡ್ಡಿ ಇರಲಿಲ್ಲ, ಮೆಣಸಿನ್ಕಾಯಿ ಎಲ್ಲ ಸುಡೋದು ಕಬ್ಬಿಣದ್ದು ಇತ್ತು, ಅದನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈ ರೀತಿ ಕೋಲಿದ್ರೆ ತೆಗಿಯೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. 2ನೇ ಸತಿ ಕರಿಯುವಾಗ ಕಲರ್ ಬ್ರೌನ್ ಕಲರ್ ಆಗಿ ಚೇಂಜ್ ಆಗ್ತಾ ಇದೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಯಾರಿಗಾದ್ರೂ ಬೇಕಾಗಿದ್ದರೆ ಈ ರೆಸಿಪಿ ವಿಡಿಯೋ ಲಿಂಕ್ನ ಶೇರ್ ಕೂಡ ಮಾಡಿ ನೋಡಿ. 4 ಕಪ್ಪು ಅಕ್ಕಿ ಹಿಟ್ಟಲ್ಲಿ ನಾನು ಇಷ್ಟೊಂದು ಕೋಡ್ಬಳೆ ಮಾಡಿದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿತ್ತು. ನಾನು 4-5 ದಿನ ಬಿಟ್ಟು ನೋಡಿದ್ರೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಈ ಮೆಷರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೂ ಕೂಡ ಕ್ರಿಸ್ಪಿಯಾಗಿರುತ್ತೆ. ಡಬ್ಬದಲ್ಲಿ ಹಾಕಿಟ್ರೆ ಮೆತ್ತಗಾಗೋದಿಲ್ಲ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.